ಇನ್ನು ಮಂಡ್ಯದಲ್ಲಿ ನಿನ್ನೆ ನಡೆದ ಘಟನೆಯಲ್ಲಿ ಆ 5 ದೃಶ್ಯಗಳು ಭಯಾನಕವಾಗಿವೆ. ಆದರೆ ಒಬ್ಬೊಬ್ಬ ಕಿಡಿಗೇಡಿಗಳು ನಡೆಸಿದ ಒಂದೊಂದು ದೃಶ್ಯ ಎದೆ ನಡುಗಿಸುವಂತಿದೆ. ಮಂಡ್ಯದ ಆ 5 ದೃಶ್ಯ ಯಾವ ರೀತಿ ಇತ್ತು. ಆದರೆ ಇದನ್ನು ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರೆ ಏನೂ ಆಗಿಲ್ಲ ಅಂತಾರೆ. ಏನೂ ಆಗಿಲ್ಲ ಅಂತಿರುವಂತಹ ಹೋಮ್ ಮಿನಿಸ್ಟರ್ ಅವರೇ, ಈ 5 ದೃಶ್ಯ ನಿಮಗಾಗಿ ನೋಡಿ. ಮಂಡ್ಯ 5 ದೃಶ್ಯಂ. ನಾಗಮಂಗಲದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ಎಸ್ ವೀಕ್ಷಕರೇ, ನಿನ್ನೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆದಿದೆ. ಕೆಲವೇ ಹೊತ್ತಲ್ಲಿ ನಿಗಿ ನಿಗಿ ಅಂತ ಹೊತ್ತಿ ಉರಿದಿದೆ. ನಿನ್ನೆ ರಾತ್ರಿಯ ಆ 5 ಭಯಾನಕ ದೃಶ್ಯವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಾಗಮಂಗಲ ದೃಶ್ಯಂ 1, ಬಾಲ್ ತೂರಿದಂತೆ ಕಲ್ಲು ಬೀಸಿದ್ರು ನೋಡಿ. ಒಂದು ಗಲ್ಲಿಯಲ್ಲಿ 1, 2, 3, 4 ಕಿಡಿಗೇಡಿಗಳು ಹೇಗೆ ಕಲ್ಲನ್ನ ತೂರ್ತಿದ್ದಾರೆ ಅಂತ. ನಾಗಮಂಗಲ ದೃಶ್ಯಂ 2, ಪೊಲೀಸರ ಮೇಲೆ ಕಲ್ಲು ತೂರಾಟ. ಧಗಧಗ ಅಂತ ಗಲ್ಲಿಗಳು ಹೊತ್ತಿ ಉರಿಯುತ್ತಿದ್ವು. ಆಗ ಪೊಲೀಸರು ಕಂಟ್ರೋಲ್ ಮಾಡೋಕೆ ಹೋದಾಗ ಅವರ ಮೇಲೂ ಕಲ್ಲು ತೂರಿದ್ರು. ನಾಗಮಂಗಲ ದೃಶ್ಯಂ 3, ಅಂಗಡಿಗೆ ಬೆಂಕಿ ಹಚ್ಚಿ ಶಟರ್ ಕ್ಲೋಸ್. ಇನ್ನು ಪುಂಡರು ಅಂಗಡಿಯೊಂದಕ್ಕೆ ನುಗ್ಗಿ ಬೆಂಕಿ ಹಚ್ಚಿ ಶಟರ್ ಮುಚ್ಚಿದ ದೃಶ್ಯ ಭಯಾನಕವಾಗಿದೆ. ನಾಗಮಂಗಲ ದೃಶ್ಯಂ 4, ಶಟರ್ ಮೇಲೆ ಸೈಜ್ ಗಲ್ಲು ನೋಡಿ. ಇಲ್ಲೊಬ್ಬ ಕಿಡಿಗೇಡಿ ದೊಡ್ಡ ಕಲ್ಲನ್ನ ಹೊತ್ಕೊಂಡು ಬಂದು ಧಪ್ ಅಂತ ಬಿಸಾಕಿ ಅಟ್ಟಹಾಸ ಮೆರೆದಿದ್ದಾನೆ. ನಾಗಮಂಗಲ ದೃಶ್ಯಂ 5, ಲಾಂಗು ಮಚ್ಚು ದೊಣ್ಣೆ ಆರ್ಭಟ. ಗಲಾಟೆ ವೇಳೆ ಕಿಡಿಗೇಡಿಗಳು ಲಾಂಗು ಮಚ್ಚು ಝಳಪಿಸಿದ್ದಾರೆ. ಜೊತೆಗೆ ದೊಣ್ಣೆಯಲ್ಲಿ ಸಿಕ್ಕವರಿಗೆ ಬಾರಿಸಿದ್ದಾರೆ. ಈ ಸಮಯದಲ್ಲಿ ಪೊಲೀಸರು ಲಾಂಗು ಮಚ್ಚು ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ನಿನ್ನೆ ನಡೆದ ಗಲಾಟೆಯಲ್ಲಿ ಕಿಡಿಗೇಡಿಗಳು ನಡೆಸಿದ ಈ 5 ದೃಶ್ಯ ಎದೆ ನಡುಗಿಸುವಂತಿದೆ. ನಾಗಮಂಗಲ ಗಲಭೆ ಇದನ್ನು ಭಾಳ ಸುಲಭವಾಗಿ ಪರಿಹರಿಸ್ಬೋದಾಗಿತ್ತು ನೋಡಿ. ಒಂದು ಸೆನ್ಸಿಟಿವ್ ಜಾಗ ಇದ್ದಾಗ ಮಾಡದೇ ಇರಿ ಅಂತ ಹೇಳೋದಲ್ಲ ಅದು. ಆಮೇಲೆ ಪೊಲೀಸ್ ಯಾಕೆ ಒಂದು 10 ಪೊಲೀಸ್ ಜಾಸ್ತಿ ಹಾಕೋದಪ್ಪ. ಈಗ ಕಾಂಗ್ರೆಸ್ದೋ ಬಿ ಜೆ ಪಿದೋ ದೊಡ್ಡ ಒಂದು ಸಭೆ ಸಮಾರಂಭ ನಡೆಯುತ್ತೆ. ಗಲಾಟೆ ಆಗ್ಬೋದು, ನಿಲ್ಲಿಸ್ಬಿಡ್ತಾರಾ ಕಾಂಗ್ರೆಸ್ದವ್ರು ಬಿ ಜೆ ಪಿಯವರು? ಜಾಸ್ತಿ ಪೊಲೀಸ್ ಹಾಕ್ಕೊಂಡು ಅದನ್ನು ಮಾಡ್ತಾರೆ. ಹಾಗೇನೆ ಇಲ್ಲಿ ಏನಾದರೂ ಆಗಿದ್ದರೆ ಹೆಚ್ಚು ಹಾಕ್ಬೋದಾಗಿತ್ತು. ನಿಜವಾಗಲೂ ಇದೀಗ ಅಲ್ಲಿ ಕೆಲವರನ್ನ ಬಚಾವ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಯಾವುದೇ ಪಾರ್ಟಿ ಆಗಲ್ರಿ, ಯಾರ್ದು ಓಟ್ಗಾಗಿ ಇಷ್ಟೊಂದು ಬುಟ್ ನೆಕ್ಕಬಾರ್ದು. ಓಟ್ಗಾಗಿ ಬುಟ್ ನೆಕ್ಕಬಾರ್ದು. ನಮಗೆ ಯಾವತ್ತೂ ಕೂಡ ಸಮಾಜ ಮುಖ್ಯವಾಗಿರಬೇಕು. ಯಾರೇ ಆಗಿರಲಿ, ಸಮಾಜ ಕಂಟಕರನ್ನು ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಬಾರ್ದು. ಗೊತ್ತಾಗಬೇಕದು ಪ್ರತಿಯೊಬ್ಬರಿಗೂ ಕೂಡ. ಆಮೇಲೆ ಎಂಥ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಆ ಕಡೆ ಹೋಗುವಂಥ ಪ್ರಯತ್ನ ಕೂಡ ಮಾಡಬೇಕು. ಗಲಾಟೆ ಆಗ್ತಾ ಇದೆಯಾ, ಡೈರೆಕ್ಟಾಗಿ ಪೊಲೀಸರಿಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಹಿಂಗೆಲ್ಲ ಕಾರು ಬೈಕೆಲ್ಲ ಸುಟ್ಟಾಕಿದಾರಲ್ಲ, ಯಾವ ಕಾರಣಕ್ಕೆ? ವಿಜೇಂದ್ರ ಮಾತಾಡ್ತಿದ್ದಾರಂತ ಅಲ್ಲಿ ನೇರ ಪ್ರಸಾರದಲ್ಲಿ, ಬನ್ನಿ ನೋಡೋಣ. ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ, ಅಚಾನಕ್ ಆಗಿರ್ತಕ್ಕಂಥ ಘಟನೆ ಅಲ್ಲ.
ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದು. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಘಟನೆ ಅಂತೇಳಿ. ಆಕಸ್ಮಿಕವಾಗಿದ್ದಿದ್ರೆ ಇವತ್ತು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಅಥವಾ ಕತ್ತಿಗಳು ಹಿಡ್ಕೊಂಡು ಯಾರೂ ಕೂಡ ರಸ್ತೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಕಲ್ಲುಗಳು ಗುಡ್ಡೆ ಹಾಕೊಂಡು ಇವತ್ತು ಹಿಂದೂಗಳ ಮೇಲೆ, ಕಾರ್ಯಕರ್ತರ ಮೇಲೆ ಕಲ್ಲೆಸಿತಕ್ಕಂಥದ್ದು, ಇವತ್ತು ಹಲ್ಲೆ ಮಾಡ್ತಕ್ಕಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಮೊದಲು ನಿಲ್ಲಿಸ್ಬೇಕು ಗೃಹ ಸಚಿವರು. ಇವತ್ತಿಲ್ಲೇನೋ ಅನ್ಯಾಯ ಆಗಿದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಹೇಳಿದ್ರು ಬಿಜೆಪಿಯವರು ಇಲ್ಲಿ ಬರ್ತಾ ಇರೋದು ರಾಜಕೀಯ ಮಾಡೋದಕ್ಕೆ ಅಂತ. ಈ ರೀತಿ ನೀವು ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ ಇಂಥ 420ಗಳಿಗೆ ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರೆ ನಾವು ರಾಜಕಾರಣ ಮಾಡ್ತೇವೆ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದು ನಾವು ಮಾಡೇ ಮಾಡ್ತೇವೆ. ಭೀಮರಾಜ್ ಅನ್ನೋ ಅಂಗಡಿ ಮಾಲೀಕ ಕಾಲಿಡ್ಕೊಳ್ತಾನೆ ಅವ್ರಿಗೆಲ್ಲ, ಬೇಡ ಏನು ಮಾಡಬೇಡಿ ಅಂತೇಳಿ. ಆದರೂ ಕೂಡ ಅವನ ಸೈಡಿಗೆ ತಳ್ಳಿ ಕಲ್ಗಳು ಹಾಕಿ ಬೆಂಕಿಯನ್ನು ಇಡ್ತಾರೆ. 2 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಇವತ್ತು. ನಷ್ಟ ಆಗಿದೆ, ರಾಜ್ಯ ಸರ್ಕಾರ ಅದನ್ನು ನಷ್ಟವನ್ನು ಭರಿಸಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರ ಮಾತು. ಏನೆಲ್ಲ ನಷ್ಟ ಆಗಿದೆ ಆ ಒಂದು ನಷ್ಟವನ್ನು ಭರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಬಿ.ವೈ. ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಒಬ್ಬರು ಅವಾಗ ಅಳ್ತಾ ಇದ್ರು ಪಾಪ, ಸರ್ ಏನು ಪಾತ್ರೆ ಅಂಗಡಿ ಇಟ್ಟಿದ್ದೀನಿ, ಅಳ್ತಾ ಇರಬೇಕಾದ್ರೆ ಎಷ್ಟು ದುಃಖ ಆಯಿತು ಅಂತಂದರೆ, ಛೇ ಅವರೆಲ್ಲ ಏನು ಮಾಡ್ತಾರೆ? ನಾವೆಲ್ಲ ಈ ಆಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಅಥವಾ ಸಮಾಜ ಘಾತುಕ ಶಕ್ತಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋದರೆ ಜೈಲಿನ ಹೊರಗಡೆ ನಿಮ್ಮ ಕಿತ್ತೋಗಿರೋ ರಾಜಕೀಯಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ, ಓಟೇ ಲೆಕ್ಕ ಹಾಕೋದಕ್ಕಾಗಿ ಹಾಳು ಮಾಡಿದ್ರಲ್ಲ. ಅವರೊಬ್ಬರು ಅಳ್ತಾ ಇದ್ರು ಪಾಪ, ಈ ದೊಡ್ಡ ಜೀವ ಅದು. ಅವ್ರು ಹಂಗೆ ಅಳ್ತಿರ್ಬೇಕಾದ್ರೆ ಹೆಂಗಾಯ್ತು ಅಂತಂದರೆ, ಇವರೆಲ್ಲ ನಾಳೆ ಅವರೇ ಉಲ್ಟಾಗ್ಬಿಡ್ತಾರೆ. ಸಮಾಜನೂ ಬೇಡ, ಏನು ಬೇಡ, ಹಾಕಿ ಸಾಯಣ ಅತ್ತಗೆ ಅಂತೇಳಿ. ಹಂಗಾಗಬಾರ್ದು. ಒಂದು ಸರ್ಕಾರ ಬಂದಾಗ ಒಬ್ಬರ ಪರ, ಮತ್ತೊಬ್ಬರು ಸರ್ಕಾರ ಬಂದಾಗ ಮತ್ತೊಬ್ಬರ ಪರ ಅಲ್ಲ. ನಾವು ನ್ಯಾಯದ ಪರವಾಗಿರಬೇಕು. ನೋಡಿ, ಇವರು ನನಗೆ ಅದನ್ನು ಒಂದು ಸ್ವಲ್ಪ ಹಾಕ್ರಪ್ಪ, ನನಗೆ ಎಷ್ಟು ದುಃಖ ಆಯಿತು ಅಂತಂದರೆ ಪಾಪ, ಛೇ ಹಾಕಿ ಅದನ್ನು. ಸರ್ ಹೇಳಿ. ಮುಜೀಬ್ ಅಂತ ನನ್ನ ಹೆಸರು. ಈ ಲೈನ್ನಲ್ಲಿ ಸುಮಾರು ಅಂಗಡಿಗಳಿದೆ ಸರ್. ಮ್ಯಾಕ್ಸಿಮಮ್ ನಮ್ಮ ಮುಸ್ಲಿಮ್ಸ್ ಅಂಗಡಿ ಇದೆ, ನಮ್ಮ ಒಬ್ಬರದಾಗಿದೆ ಸರ್. ಈ ಥರ ಸರ್ ಹೇಳಿ. ಮುಜೀಬ್ ಕಿಡಿಗೇಡಿಗಳು, ಯಾರ್ಯಾರು ಕಿಡಿಗೇಡಿಗಳು ಮಾಡುವ ಕೆಲಸಕ್ಕೆ ನಿಯತ್ತಲ್ಲಿ ದುಡಿದು ತಿನ್ನುವವರಿಗೆ ಎಂತೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇವ್ರದ್ದೇ ಒಂದು 25 ಲಕ್ಷ ಏನೋ ಹಾಳಾಗಿದೆಯಂತೆ. ಹೆಡೆಮರಿ ಕಟ್ಟಬೇಕಲ್ಲ ಅಂತವ್ರನ್ನ. ಅಲ್ಲಿ ನೋಡ್ತೀರಾ, ನೀನು ಮುಸ್ಲಿಮಾ, ನೀನು ಹಿಂದುವಾ? ಯಾವನಿದ್ದಾನೆ ಕಾನೂನಿನ ವಿರುದ್ಧವಾಗಿ, ಯಾವನು ಹೋಗ್ತಾನೆ? ಅವನು ಎಷ್ಟೇ ದೊಡ್ಡವನ ಮಗ ಆಗಿರಲಿ, ಹತ್ತಿಸಿ ಏರೋಪ್ಲೇನ್. ಯಾಕೆ ಕೊಟ್ಟಿರೋದು ನಿಮಗೆ ಇಷ್ಟೆಲ್ಲ ಆಯುಧಗಳನ್ನು? ಯಾಕೆ ಅಂತಂದರೆ, ನಿಯತ್ತಾಗಿ ಹೋಗಿ ಬರುವಂಥವರು, ಕೆಲಸಕ್ಕೆ ಹೋಗುವವರು, ನಿಯತ್ತಾಗಿ ತೆರಿಗೆ ಕಟ್ಟುವವರು, ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿಯುವವರು ಶಾಂತಿಯಿಂದ ಬದುಕಲಿ ಅಂತೇಳಿ. ಅಲ್ಲಿ ಹೋಮ್ ಮಿನಿಸ್ಟರ್ ಹತ್ರ ಕೇಳಿದ್ರೆ, ಒಬ್ಬ ಹೋಮ್ ಮಿನಿಸ್ಟರ್ ಹತ್ರ ಕೇಳಿದ್ರೆ ಅದೆಲ್ಲ ಸರಿ ಚೆನ್ನಾಗಿದೆ, ಅಲ್ಲಿ ಶಾಂತಿ ಇದೆ. ಶಾಂತಿ ಅಲ್ಲ, ಡಿಸ್ಕೋ ಶಾಂತಿ ಇರೋದಿಲ್ಲಿ. ಮ್ಯಾನೇಜ್ ಮಾಡೋಕ್ಕಾಗಲ್ವ ನಿಮ್ಮಿಂದ? ಹೇಳ್ರಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ. ನಮ್ಮಿಂದ ಆಗಲ್ಲಪ್ಪ, ಬೇರೆ ಯಾವುದಾದ್ರೂ ಕೊಡಿ ಅಂತೇಳಿ. ಯಾವುದೋ ಸಕ್ಕರೆ ಸಚಿವ ಗಿಚುವ ಏನಾದರೂ ಇದ್ರೆ ಬೆಸ್ಟು, ಸಕ್ಕರೆ ಬಾಯಿಗೆ ಹಾಕೊಂಡು ಕುತ್ಕೋಬೋದಲ್ಲಿ. ದಮ್ ಬೇಕದಕ್ಕೆ. ನೀವು ರಾಜಕೀಯವಾಗಿ ದಮ್ ಇದ್ದರೆ, ತಾಕತ್ತಿದ್ರೆ ಈಗ ತೋರಿಸಿ. ದಮ್ಮು ತಾಕತ್ತು ಎಲ್ಲವೂ ಕೂಡ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದೀವಲ್ವಾ. ಅವನಿಗೆ ಇದಾದರೆ ಏನು ತೊಂದರೆ ಆಗುತ್ತೆ, ಇವನಿಗಿದಾದರೆ ಏನು ತೊಂದರೆ ಆಗುತ್ತೆ. ಅಲ್ಲಿ ಯಾದಗಿರಿಯಲ್ಲಿ ಒಂದು ಡೆತ್ ಆದಾಗ ಹೆಂಗೆ 50 ಲಕ್ಷ ಕೊಟ್ಟು ಬಂದ್ರಿ? ಜಾತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಪ್ರತಿಯೊಂದರಲ್ಲೂ ಜಾತಿ ತರ್ತೀರೇನ್ರಿ? ಛೇ, ಒಂದು ಸಣ್ಣ ಘಟನೆ ಎಷ್ಟು ಅದ್ಭುತವಾಗಿ ನಿಭಾಯಿಸಬಹುದಾಗಿತ್ತು. ಕಳೆದ ಬಾರಿ ಕೂಡ ಗಲಾಟೆ ಆಗಿತ್ತು. ಆ ಭಾಗದಲ್ಲಿ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇವತ್ತು ನಾಶವಾದವರು ಯಾರು?
ಹಿಂದೂಗಳಿಗೂ ಪ್ರಾಬ್ಲಮ್ ಆಯಿತು, ಮುಸ್ಲಿಮರಿಗೂ ಪ್ರಾಬ್ಲಮ್ ಆಯಿತು. ಆಯಿತಾ, ಸಮಾಧಾನ ಆಯಿತಾ, ನಿಮ್ಮ ಎದೆ ಶಾಂತಿ ಆಯಿತಾ? ಬನ್ನಿ, ಇದರ ಬಗ್ಗೆ ರಂಜಿತ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ನಿರಂತರವಾಗಿ ನಮ್ಮ ಮೂವರು ರಿಪೋರ್ಟರ್ಸ್ ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ರಂಜಿತ್ ಆ್ಯಂಡ್ ಎಸ್ ನಾಗಬಾಬು, ನಾಗೇಂದ್ರ, ಆನಂದ್ ಆ್ಯಂಡ್ ರಂಜಿತ್. ಮೊದಲಿಗೆ ರಂಜಿತ್ ಬಳಿ ಹೋಗ್ತೀನಿ. ರಂಜಿತ್, ಎಸ್, ನಿಮ್ಮ ಅಪ್ಡೇಟ್ ನಿನ್ನೆಯಿಂದ ನೋಡ್ತಾ ಇದ್ದೀರಿ, ಈಗಲಾದರೂ ತಹಬದಿಗೆ ಬರ್ತಾ ಇದೆಯಾ? ಜಯಪ್ರಕಾಶ್ ಶೆಟ್ರೆ, ನಾವು ನಿನ್ನೆ ಯಾವಾಗ ಈ ಘಟನೆ ಆಯಿತು, ದುರ್ಘಟನೆ ಆಯಿತು, ಆಗಳಿಂದಲೂ ಕೂಡ, ಆ ಹೊತ್ತಿನಿಂದಲೂ ಕೂಡ ಈ ಹೊತ್ತಿನವರೆಗೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜನ್ನು ಮಾಡ್ತಾ ಇದೆ. ಆ ಮೂಲಕ ನಿನ್ನೆ ಹೊತ್ತಿ ಉರಿದಂಥ ಇದೇ ನೆಲ, ಇದೇ ನಾಗಮಂಗಲದ ಈ ಸ್ಥಳ ಇದೆಯಲ್ಲ, ಇವತ್ತು ಒಂದು ಹಂತಕ್ಕೆ ಅಂಡರ್ ಪೊಲೀಸ್ ಕಂಟ್ರೋಲ್ ಅಂತ ಅನ್ನಿಸ್ತಾ ಇದೆ. BJPಯ ನಿಯೋಗ ಬಂದು ಈ ಒಂದು ಹಾನಿಯಾಗಿರುವಂಥ ಪ್ರದೇಶಗಳೇನಿದಾವಲ್ಲ ಅಲ್ಲೆಲ್ಲ ಹೋಗಿ ಈ ದುಷ್ಕೃತ್ಯವನ್ನು ಎಸಗಿರುವಂಥ ಕಿಡಿಗೇಡಿಗಳ ವಿರುದ್ಧ ಕಿಡಿಕಾರಿದ್ರು. ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದನ್ನ ಆರೋಶಕರು, ಪ್ರತಿಪಕ್ಷ ನಾಯಕ ಆರೋಶಕ್ ಅವರು ಹೇಳ್ತಾ ಇದ್ರು. ಇವರಿಗೆ ಸೈಜ್ ಕಲ್ಲುಗಳು, ಅದ್ರ ಜೊತೆಗೆ ಪೆಟ್ರೋಲ್ ಬಾಂಬ್ಗಳು, ಹಾಗೆ ದೊಣ್ಣೆಗಳು, ತಲ್ವಾರ್ಗಳನ್ನ ಹಿಡ್ಕೊಂಡು ಬರ್ತಾರ ಅಂತ ಹೇಳಿದ್ರು. ಇವರ ಮನಸ್ಥಿತಿ ಅಂತದ್ದು ಅನ್ನೋದನ್ನ ಹೇಳ್ತಾ ಇದ್ರು. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಜಯಪ್ರಕಾಶ್ ಶೆಟ್ರೆ, ಕೇವಲ ಒಂದು ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಆಗಿರುವಂಥ ದುರ್ಘಟನೆ, ಇನ್ನು ಈ ಗಲ್ಲಿಯಲ್ಲೊಂದು ಸುಮಾರು 20 ಗಣೇಶ ಸುತ್ತಮುತ್ತ ಎಲ್ಲ ಗಲ್ಲಿಗಳಿದ್ದಾವೆ. ಆ ಗಲ್ಲಿಗಳ ಗಣೇಶ ಹೋಗೋದು ಇದೇ ಮಾರ್ಗವಾಗಿ ಹೋದ್ರೆ ನಮ್ಮ ವಿಜಯ ತೋರಿಸ್ಬೇಕು. ಇದೇ ಸರ್ಕಲ್ನ ಆ ಕಡೆಗೆ ಮತ್ತೊಂದು ಕೋಮಿನ ಜನ ಅತಿ ಹೆಚ್ಚಾಗಿದ್ದಾರೆ. ಆ ಕೋಮಿನ ಜನ ಇರುವಂತ ಜಾಗ, ಆ ಜಾಗದಲ್ಲಿರುವಂತ ಮಂದಿರ ಮತ್ತು ಮತ್ತೊಂದು ಕೋಮಿನ ದೇವಸ್ಥಾನ, ಹೀಗೆಲ್ಲ ಇರುವಾಗ ನೋಡಿ, ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಆ ಕಾರಣದಿಂದ ಇದೇ ಮಾರ್ಗವಾಗಿ ಇನ್ನೂ ಕೂಡ 20 ಗಣಪತಿಯ ವಿಸರ್ಜನೆಗೆ ಮೂರ್ತಿ ಹೋಗಬೇಕಾಗಿರೋದ್ರಿಂದ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದೇ ಈಗಿರುವಂಥ ಆತಂಕ. ಅದ್ರ ಜೊತೆಗೆ ನೋಡಿ, ಈ ಸರ್ಕಲ್ ನಿನ್ನೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧವಾದ ವಾತಾವರಣಕ್ಕೆ ತಲುಪಿತ್ತು. ಜನ ಆತಂಕದಲ್ಲಿದ್ದು, ಭಯದಲ್ಲಿದ್ದರು. ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಒಂದು ಕೂಡ ಓಪನ್ ಆಗಿರಲಿಲ್ಲ. ಈಗ ಸುಮಾರು 6:25 ಇನ್ನೂ ಕೂಡ ಒಂದು ಅಂಗಡಿಗಳು ಓಪನ್ ಆಗಿಲ್ಲ. ಸುಟ್ಟು ಕರಕಲಾಗಿರುವಂಥ ಅಂಗಡಿಗಳ ಹೊಗೆಯಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯ ನಾಯಕರುಗಳು ಅವ್ರಿಗೆ ಬೇಕಾದಂಗೆ ಮಾತಾಡ್ತಿದ್ದಾರೆ. ಆಕಸ್ಮಿಕವಾದಂಥ ಘಟನೆ ಅಂತ ಹೇಳ್ತಾರೆ ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು. ಓಕೆ, ಈಗ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು ನಿರಂತರವಾಗಿ ಇವತ್ತು ಬೆಳಗಿನಿಂದ ಎಲ್ಲೆಲ್ಲಿ ನಮ್ಮ ನಾಗೇಂದ್ರ ಬಾಬು, ಎಸ್ ನಾಗೇಂದ್ರ ಬಾಬು, ಇದು ಭಾಳ ದುಃಖಕರ ಘಟನೆ ರೀ. ಸತ್ಯವಾಗಲೂ ನಾನು ಹೇಳ್ತೀನಿ, ನನಗೆ ಇಂಥ ಸುದ್ದಿಗಳನ್ನು ಹೇಳೋದಕ್ಕೆ ಯಾವತ್ತೂ ಇಷ್ಟ ಆಗೋದೇ ಇಲ್ಲ. ಶಾಂತಿ ಸುವ್ಯವಸ್ಥೆ, ಆಮೇಲೆ ನಮ್ಮ ರಾಜಕಾರಣಿಗಳು ಮಾಡುವಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಸುಟ್ಟು ಕರಕಲಾಗಿದೆ. ಅಲ್ಲೊಬ್ಬ ಮುಸ್ಲಿಂ ವರ್ತಕರು ಅಳ್ತಾ ಇದ್ರು. ಅಷ್ಟು ದೊಡ್ಡ ಜೀವ ಅಳುವಾಗ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಪಾಪ ಎಷ್ಟು ಕಷ್ಟಪಟ್ಟು ಆ ಒಂದು ಸೆಟಪ್ ಮಾಡಿರ್ತಾರೆ. ಯಾರ್ಯಾರು ಜೊತೆಯಾಗಿ ಬಾಳಬೇಕಾದವರು ಯಾರು ಮಾಡ್ತಾರೆ ಇದಕ್ಕೆ? ಈ ಕಿಡಿಗೇಡಿಗಳಿಗೆ ಆಮೇಲೆ ರಕ್ಷಣೆ. ನಿಮ್ಮ ಈ ಬೂಟ್ ನೆಕ್ಕೀಸ್ ಪಾಲಿಟಿಕ್ಸ್ ಇದೆಯಲ್ಲ, ಯಾವಾಗ ಕೊನೆಗೊಳ್ಳುತ್ತೆ? ಎಸ್ ನಾಗೇಂದ್ರ ಬಾಬು, ನಿಮ್ಮಿಂದ ಏನಿದೆ ಅಪ್ಡೇಟ್? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈಗ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಪ್ರಮುಖವಾದಂಥ ವಿಚಾರದಲ್ಲಿ ಸ್ಥಳೀಯರು ಹೇಳುವಂತೆ ಇನ್ನೂ 3 ಗಣಪತಿಗಳಿದೆ ವಿಸರ್ಜನೆ ಮಾಡೋದಕ್ಕೆ. ಈಗಲೇ ಪೊಲೀಸರು ಎಚ್ಚೆತ್ಕೊಳ್ಬೇಕು, ಈಗಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಜಯಪ್ರಕಾಶ್, ನಾನು ಒಂದು ದೃಶ್ಯಾವಳಿಯನ್ನು ತೋರಿಸ್ತೀನಿ ನೋಡಿ. ನಿನ್ನೆ ಆ ಭೀಮಾರಾಮ್ ಅನ್ನುವ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ರಲ್ಲ, ಆ ಅಂಗಡಿಯ ಮುಂಭಾಗದ ಒಂದಷ್ಟು ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಸಂಚಲನ ಮಾಡ್ಕೊಂಡು ಬಂದಿದ್ರು ಅಂತೇಳಿ ನೋಡಿ. ಇಲ್ಲಿ ದಪ್ಪ ಕಲ್ಲುಗಳನ್ನು ತಗೊಂಬಂದು ಇಲ್ಲಿ ಅಂಗಡಿ ಬಾಗಿಲುಗಳನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದಕ್ಕೆ ನೋಡಿ. ಇಲ್ಲಿರುವಂಥ ಕಲ್ಲುಗಳು ನೋಡಿ, ಈಗಲೂ ಹಾಗೆ ಇದೆ ನೋಡಿ. ಜಯಪ್ರಕಾಶ್ ಶೆಟ್ಟಿ, ಯಾವ ರೀತಿಯಾಗಿ ಕಲ್ಲುಗಳಿದೆ ನೋಡಿ. ಪೊಲೀಸ್ ಠಾಣೆ ಇರೋದು ಅಲ್ಲಿ, ಇಲ್ಲಿಂದ ಕೇವಲ 100 ಮೀಟರ್ ದೂರ ಇಲ್ಲ ನೋಡಿ. ಎಷ್ಟು ದಪ್ಪದಾದಂಥ ಕಲ್ಲನ್ನು ತಂದು ಈ ಒಂದು ಬೀಗವನ್ನು ಜಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಯಾವ ರೀತಿಯಾಗಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಇಲ್ಲಿ ಸಾಧ್ಯ ಆಗಲಿಲ್ಲೋ, ಪಕ್ಕದಲ್ಲೇ ಇರುವಂಥ ಒಂದು ಮೊಬೈಲ್ ಶಾಪ್ಗೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಅದಾದ ಬಳಿಕ ನೋಡಿ, ಇದು ಭೀಮರಾಮ್ ಅನ್ನುವ ಸೇರುವಂಥ ಅಂಗಡಿಗೂ ಕೂಡ ಬೆಂಕಿಯನ್ನು ಹಚ್ಚುವಂಥ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.